ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನಿವತ್ತು ಬಂದಿರೋದು ಒಂದು ಗುಂಡಪ್ಪ ದಮ್ ಬಿರಿಯಾನಿಗೆ. ಹಿಂಗೆ ಸೋಲೂರ್ಗೆ ಹೋಗಬೇಕಾಗಿತ್ತು, ಹೊಂಟಿದ್ದೆ. ರೋಡ್ ಸೈಡಲ್ಲಿ ಗುಂಡಪ್ಪ ಬಿರಿಯಾನಿ ನಾಟಿ ಸ್ಟೈಲ್ ಕಾಣ್ತು. ಹೋಗಿ ಟೇಸ್ಟ್ ಮಾಡೋಣ ಅಂತ ಹೋದೆ. ನೋಡಿದ್ರೆ ಗುಂಡಪ್ಪ ಟಿಫನ್ ಸೆಂಟರ್ ಕೂಡ ಅದು ಮಾರ್ನಿಂಗು. ಹೈವೇಗೆ ಗಾಡಿ ಹಾಕಿ ನಾನು ಬಂದೆ ಕಣ್ರಿ ಹೋಟೆಲ್ಗೆ. ಇಲ್ಲಿ ನೋಡ್ರಿ ಜನ ಸಾಗರ. ಸರಿ ಅಂತ ಮುಂದೆ ಹೋದ್ರೆ ಹುಡುಗ ಮಸ್ತ್ ಬಿರಿಯಾನಿ ಹಾಕ್ಕೊಡ್ತಿದ್ದ. ನಾನು ಅಂಕಲ್ ಬೇರೆ ಚಿಕನ್ ಫ್ರೈ ಮಾಡ್ತಾ ಇದ್ರು. ನೋಡಂತೂ ಬಾಯಲ್ಲಿ ನೀರೇ ಬಂತು. ಚಿಕನ್ ಫ್ರೈ ಅಂತೂ ಸಾಕಾತಾಗೆ ಬೈತಿತ್ತು ಅಂದ್ಕೊಳ್ಳಿ. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋದು ಒಂದೇ ಬಾಕಿ. ನನಗೂ ಬೇಕಾಗಿತ್ತು. ನಾನು ಒಂದು ಪ್ಲೇಟು ಚಿಕನ್ ಫ್ರೈನ ಆರ್ಡ್ರು ಮಾಡೇಬಿಟ್ಟೆ. ಯಾರ್ದೋ ಫ್ರೆಂಡ್ಸ್ದು ಪಾರ್ಟಿ ಇರಬೇಕು ಅನಿಸುತ್ತೆ. ಮಸ್ತಾಗಿ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ರು. ಫಿಶ್ ತವಾ ಫ್ರೈ, ಬಿರಿಯಾನಿ, ಕಬಾಬ್ ಆ್ಯಂಡ್ ಚಿಕನ್ ಫ್ರೈ. ಇಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ಊಟ ಮಾಡ್ಬೋದು. ನನಗೂ ಕೂಡ ಫಿಶ್ ತವಾ ಫ್ರೈ ತಿನ್ಬೇಕನ್ನಿಸ್ತು. ಅದಕ್ಕೆ ಅಂಕಲ್ ಹೇಳಿ ಒಂದು ಫಿಶ್ ತವಾ ಫ್ರೈ ಮಾಡಿಸಾಕ್ಬಿಟ್ಟೆ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದರೆ ಪಕ್ಕ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಟೇಸ್ಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸಖತ್ತಾಗಿ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಬಂದು ಟ್ರೈ ಮಾಡಿ. ಇಲ್ಲಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ಊಟ ಮಾಡೋಕ್ಕೆ ಒಳ್ಳೆ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು. ನಾನು ಅಂಕಲ್ನ ಸ್ವಲ್ಪ ಹೊತ್ತು ಮಾತಾಡ್ಸಿದ್ದೀನಿ, ನೀವು ಅದನ್ನು ನೋಡಿ. ಗುಂಡಪ್ಪ ದಮ್ ಬಿರಿಯಾನಿ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ? ನಾನು ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀನಿ. 5 ವರ್ಷ. ಏನು ಫೇಮಸ್ ಅಂತ ನಿಮ್ಮ ಬಿರಿಯಾನಿ ಜಾಸ್ತಿ ಬಿರಿಯಾನಿ ನಾಟಿ ಸ್ಟೈಲು. ಒಳ್ಳೆ ಬಿರಿಯಾನಿ ದಮ್ ಬಿರಿಯಾನಿ ಫೇಮಸ್ ಜಾಸ್ತಿ. ಚಾಪ್ಸು ಇದೆ, ಮೀನ್ಸ್ ಸಿಗುತ್ತೆ. ಚಾಪ್ಸು ಅಷ್ಟೇ ಅಷ್ಟೇ ಸೂಪರ್ ಆಗಿರುತ್ತೆ. ನಾವು ಬಿರಿಯಾನಿ ತಿಂದಿದ್ದೀವಿ, ಸೂಪರ್ ಆಗೈತೆ. ಬಿರಿಯಾನಿ ಬಗ್ಗೆ ಅಲ್ಲಿ ಮಾತಾಡೋಂಗಿಲ್ಲ. ನೀವೆಲ್ಲರೂ ಎಲ್ಲ ಹೋಟೆಲಲ್ಲಿ ಹಾಕ್ತಾರೆ ಅಂದರೆ ನಾಟಿ ಸ್ಟೈಲ್ ಬಿರಿಯಾನಿ, ಆ ಸ್ಟೈಲ್ ಬಿರಿಯಾನಿ. ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ ಅಂದರೆ ಗುಂಡಣ್ಣನ ಬಿರಿಯಾನಿ ಅಂತ ತಿಂದು ನೋಡಿ ನೀವು. ಆಮೇಲೆ ಹೇಳ್ತೀರಾ ನೀವು ಮತ್ತೆ ಹುಡುಕೊಂಡು ಇದೇ ಸೋಲೂರಿಗೆ ಬರ್ತೀರಾ. ಗುಂಡಣ್ಣನ ಬಿರಿಯಾನಿ ಯಾವ ಥರ ಇರ್ತೈತೆ ಅಂತ ನೀವೇ ಬಂದು ನೋಡ್ತೀರಾ. ಹೇಗೆ ಅಂಕಲ್ ಪಕ್ಕನ ನಾಟಿ ಸ್ಟೈಲ್ ಬಿರಿಯಾನಿನ ಒಂದ್ಸಲ ಇಲ್ಲ ಇನ್ನೊಂದು ಸ್ವಲ್ಪ ರೈಸ್ ಹಾಕಿ ಅಂತ ಕೇಳಿ ಅಂಕಲ್ ಹಾಕ್ತಾರೆ. ಅಷ್ಟು ಒಳ್ಳೆ ಮನ್ಸು ಅಂಕಲ್ದು. ಯಾರು ಹಾಕಲ್ಲ ಬಿರಿಯಾನಿ. ಒಂದು ಮೇವೇ ಆಗಲಿ ಬಂದ್ರು, ಒಂದು ಕೆಫೆ ಹೋದ್ರು ನೀವು ಒಂದಿಷ್ಟು ಬಿರಿಯಾನಿ ಕೊಡ್ತಾರೆ, ಅದಕ್ಕೆ 300ರಿಂದ 400 ರೂಪಾಯಿ ಬಿಲ್ ಮಾಡ್ತಾರೆ. ಅಂಕಲ್ ಬರೀ 99 ರೂಪಾಯಿಗೆ ಅಷ್ಟೇ ತೊಗೊಳೋದು. ತೊಗೊಂಡ್ರು ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ಫುಡ್ ಕೊಡ್ತಾರೆ. ಅದ್ರ ಜೊತೆಗೆ ಶೇರ್ವಾಜ್ ಇರುತ್ತೆ. ಮತ್ತು ಈಗ ಮೊಸರು ಬಜ್ಜಿ ಇರುತ್ತೆ. ಮೊಸರು ಬಜ್ಜಿ ಎಷ್ಟನ್ನ ಹಾಕೊಳ್ಳಿ, ಫ್ರೀ ಇರುತ್ತೆ. ವಾಟರ್ ಎಷ್ಟು ಬೇಕಾದ್ರೂ ತಿನ್ಬೋದು. ಅಂಕಲ್ ಹೇಳ್ತಿದ್ದಾರೆ. ಮತ್ತು ಇನ್ಯಾಕೆ ಆಯ್ತೀರಾ ಬನ್ನಿ ನೀವು ಅಲ್ಲ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತು ಎಲ್ಲರಿಗೂ ಶೇರ್ ಮಾಡಬೇಕು. ನಾಟಿ ಸ್ಟೈಲ್ ಬಿರಿಯಾನಿ ಅಂದರೆ ಯಾವ ಥರ ಇರುತ್ತೆ ಅಂತ ನೀವು ಬಂದು ತಿಂದು ನೋಡಿ ಹೇಳ್ತಿದ್ದಾರೆ. ಏನಂಕಲ್ ಯಾರೇ ಕಸ್ಟಮರ್ ಬರಲಿ, ಈಗ ಹುಡುಗರು ಇದ್ದಾರೆ ಫ್ರೆಂಡ್ಸ್, ನಿಜವಾಗ್ಲೂ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತಂದರೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಯಾರ ಹತ್ರನೂ ಒಂದು ಮಾತು ಮಿಸ್ಬೇ ಹೋಗೋ ಥರ ಮಾತಾಡಲ್ಲ. ಅಷ್ಟೇ ಚೆನ್ನಾಗಿ ಬರ್ತಾರೆ. ಸರ್ ತಗೊಳ್ಳಿ ಅಂತಿರ್ತಾರೆ. ಆ ಮಾತಿಗೆ ನಾವು ಕರಬೇಕು. ನಮ್ಮ ಹಳ್ಳಿ ಜನ ಅಂದರೆ ಇದೇ ರೀ ಫೇಮಸ್ಸು. ಮಾತುಕತೆಯಲ್ಲಿ ಸೂಪರ್ ಅವರು. ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮನೆಯ ಹಳ್ಳಿ ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಗುಂಡಪ್ಪ. ಎಲ್ಲಿ ಬರುತ್ತೆ ಅಂಕಲ್ ಎಕ್ಸಾಕ್ಟ್ ಪ್ಲೇಸ್ ಇದು? ಸೋಲೂರಿಂದ ಮುಂದೆ ಅಂದರೆ ಬಸ್ ಸ್ಟ್ಯಾಂಡ್ ನಿಯರ್ ಸರ್ವಿಸ್ ರೋಡು ನಿಯರ್ ಗ್ಯಾಸ್ ಫ್ಯಾಕ್ಟ್ರಿ. ಇದೆಲ್ಲ ಫ್ಯಾಕ್ಟ್ರಿ ಅಂತ ಐತೆ. ನಿಯರ್ ಗ್ಯಾಸ್ ಫ್ಯಾಕ್ಟ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲೊಕೇಶನ್ನು. ನೋಡ್ಕೊಳ್ಳಿ, ಸೆಂಡ್ ಮಾಡ್ಕೊಳ್ಳಿ. ಮತ್ತೆ ನೀವು ಹುಡುಕೊಂಡು ಬರ್ತೀರಾ ಅಂತ ಭರವಸೆ ನಾನು ಕೊಡ್ತೀನಿ. ನಾನು ಯಾವುದೋ ಫೇಕ್ ವೀಡಿಯೋಗಳು ಮಾಡ್ತಿಲ್ಲ. ಸ್ವತಃ ನಾನೇ ಬಂದು ಬಿರಿಯಾನಿ ತಿಂದಿದ್ದೀನಿ, ಟೇಸ್ಟ್ ನೋಡಿದ್ದೀನಿ. ಯಾವ ವೀಡಿಯೋನೂ ಮಾಡೋ ಅವಶ್ಯಕತೆ ನನಗಿಲ್ಲ. ಆಗ ಅಂಕಲ್ ಹೋಟ್ಲು ನೋಡಿ ನಾನು ಯಾಕೆ ವೀಡಿಯೋ ಮಾಡಬೇಕು ಅನ್ಸತ್ತು. ನಾನು ಮನಪೂರ್ವಕ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಮತ್ತೆ ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ.